ಅಪಪ್ರಚಾರ ಮಾಡಿದಂಥ ಪ್ರಕರಣಕ್ಕೆ ಹಿಂದಿನ ಸರ್ಕಾರದಲ್ಲಿ 40% ಭ್ರಷ್ಟಾಚಾರ ಇದೆ ಅನ್ನುವಂಥ ಸುಳ್ಳು ಪ್ರಚಾರ ಮಾಡಿದ್ದಕ್ಕಾಗಿ ಈಗಾಗಲೇ ಕಮಿಷನ್ ಮಾಡಿ ಆ ಕಮಿಷನ್ನಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು. ನಂಬರ್ 1 ಒಂದು ಸತಿ ಕ್ಯಾಬಿನೆಟ್ಗೆ ಬಂದ ಮೇಲೆ ಸಾರ್ವಜನಿಕರಿಗೆ ಗೊತ್ತಾಗುವಂಥದ್ದು ಒಂದು ಸರ್ಕಾರದ ಒಂದು ಜವಾಬ್ದಾರಿ. ಯಾವುದೇ ವಿಚಾರವನ್ನು ಕದ್ದು ಮುಚ್ಚಿ ಯಾಕೆ ಮಾಡ್ತಾರೆ? ಜಾತಿ ಸೆನ್ಸಸ್ ಇರ್ಬೋದು ಅಥವಾ ಈ ನಾಗ್ ಮೋಹನ್ ದಾಸಿನ ಒಂದು ಪರ್ಮಿಷನ್ ತನಿಖಾ ಆಯೋಗ ಈಗ ಅದಕ್ಕೆ SIT ಮಾಡ್ತಾರೆ. ತಕರಾರಿಲ್ಲ, ನಮ್ಮ ತಕರಾರಿಲ್ಲ. ಆದರೆ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ, ಈಗ ಅವ್ರ ಮೇಲೆ ಆರೋಪ ಬಂದಿದೆ 60% ಅಂತ, ಈ 60% ಆರೋಪವನ್ನು ಸೇರಿಸಿ SIT ಮಾಡಿ. 2 ವರ್ಷದಲ್ಲಿ ಏನೆಲ್ಲ ಅವಾಂತರಗಳಾಗಿದೆ, ಎಷ್ಟೊಂದು ಭ್ರಷ್ಟಾಚಾರ ಪ್ರಕರಣಗಳು ಸಿಕ್ಕಾಕೊಂಡಿದ್ದಾರೆ, ಎಷ್ಟೊಂದು ಭ್ರಷ್ಟಾಚಾರದ ಕಂಪ್ಲೇಂಟ್ ಲೋಕಾಯುಕ್ತ ಮುಂದಿದೆ, ಅವರ ಆರ್ಥಿಕ ಅಡ್ವೈಸರೇ ಭ್ರಷ್ಟಾಚಾರ ನಂಬರ್ 1 ಅಂತ ಹೇಳಿದ ಮೇಲೆ ಅಷ್ಟೇ ಅಲ್ಲ, PWD ಕಾಂಟ್ರಾಕ್ಟ್ ಅಸೋಸಿಯೇಷನ್ದವರು ಭ್ರಷ್ಟಾಚಾರ ನಡೀತಾ ಹಿಂದಿನಕ್ಕಿಂತ ಜಾಸ್ತಿ ಅಂದರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನರು ಕೂಡ ಅವರು ಕೂಡ ಭ್ರಷ್ಟಾಚಾರ ಆಗಿದೆ ಅಂತ. ಮೂರನೇದಾಗಿ ಇಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರು ಕೂಡ ಮೀಟರ್ ವ್ಯವಹಾರದಲ್ಲಿ ಭ್ರಷ್ಟಾಚಾರ ಆಗಿದೆ. ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಅಸೋಸಿಯೇಷನ್ದವ್ರಿಗೆ ಹೇಳಿದ ಮೇಲೂ ಕೂಡ ಇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅಂದರೆ ತಮ್ಮ ಸರ್ಕಾರದಲ್ಲಿ 60% ಹೊಡೆದ್ರೆ ತಪ್ಪಲ್ಲ. ಆದ್ದರಿಂದ SIT ಮಾಡುವಾಗ ಈ 2 ವರ್ಷದಲ್ಲಿ ನಡೆದಿರುವಂಥ ಹಲವಾರು ಪ್ರಕರಣಗಳನ್ನು ಸಮೇತವಾಗಿ ತನಿಖೆ ಆಗಬೇಕು, ಅವಾಗ ಸತ್ಯ ಹೊರಗೆ ಬರಬೇಕು. ಸರಿ, ತನಿಖಾ ಆಯೋಗದ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಈ ರೀತಿಯಾಗಿ ಮತ್ತೆ ಎಲ್ಲಾದರೂ ಸುಳ್ಳು ಪ್ರಚಾರ, ರಾಜಕೀಯ ದ್ವೇಷದಿಂದ ಆ ಸಂದರ್ಭದಲ್ಲಿ ಮಾಡಿರೋದಕ್ಕೆ ಈಗೇನು ಸಾಕ್ಷಿ ಸೇರಿ. ಅದಕ್ಕಾಗಿ ಆಯಿತು, ನಮಗೇನು ಭಯ ಇಲ್ಲ, ಮಾಡಿದ್ರು ಭಯ ಇರ್ತದೆ. 60% ಸೇರಿಸಿ SIT ಮಾಡಿ ಅಂತ ಹೇಳ್ತೈತೆ. ನಾನು ಬೇಡ, ಈಗ ಅವ್ರು ಪಾಪ ಅವ್ರು ತೀರೋಗಿದ್ದಾರೆ. ಈಗ ನೀವು ಸಚಿವರು, ಡೆಪ್ಯೂಟಿ CM ಅವರೆಲ್ಲ ಹೇಳ್ತಾರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ. ನಾನು ಗುತ್ತಿಗೆದಾರ ಕರೆದು ಹೇಳಿದೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅಥವಾ ನಮ್ಮ ಕಂಪ್ಲೇಂಟ್ ಕೊಡಿ ಅಂತ ರಿಪೋರ್ಟ್ ಇಲ್ಲ, ಅವತ್ತೇ ಕೊಟ್ಟಿಲ್ಲ. ಎಲ್ಲಿಂದ ಬರ್ತದೆ ಸರ್? ಈ ಬಾರಿ ಜ್ಯೇಷ್ಠತೆ ಆಧಾರದ ಮೇಲೆ ಅವರು LOCಗಳೇ ಕ್ಲಿಯರ್ ಮಾಡಿಲ್ಲ ಅಂತ. ಅದರಲ್ಲೂ ನಾವು ಕೂಡ ಗೊತ್ತಿದೆ. ನಾನು ಭಾಳ ಅದರಲ್ಲಿ ವಿವರಕ್ಕೆ ಹೋಗ್ತಾ ಇದ್ದೇನೆ. ಇಡೀ ವ್ಯವಸ್ಥೆ ಅದಕ್ಕೆ ಹೋಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ ಟೆಂಡರ್ ಆಗಿರೋ ಕಾಂಟ್ರಾಕ್ಟರ್ಸ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ ಸಾಕ್ಷಿ. ಅದಲ್ಲದೆ ಈ ಜನಗಣತಿಯ ರಾಜಕಾರಣವನ್ನು ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮೊದಲನೇದಾಗಿ ಜನಗಣತಿ ಮಾಡಬೇಕನ್ನುವಂಥ ಉದ್ದೇಶ ಇದ್ದರೆ ಅದೇ ಜನಗಣತಿ ಆದೇಶವನ್ನು ಮಾಡಿ ಜನರಿಗೆ ತಿಳಿಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ನೀವು ಯಾವ ಜಾತಿ, ಏನು ಉಪಜಾತಿ ಇದೆಯೋ ಜನಗಣತಿಯಲ್ಲಿ, ಬರೀ ಜಾತಿ ಗಣದಂತೆನೋ ಉಪಜಾತಿ ಗಣದಂತೆನೋ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೋ ಯಾವ ಹೇಳ್ದೇ ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸೋಷೋ ಎಕನಾಮಿಕ್ ಸರ್ವೆ ಅಂತ ಹೇಳಿ ಇದರ ಜಾತಿಗಳನ್ನು ಬರ್ಕೊಂಡು ಬರ್ತಿದ್ದಾರೆ. ಅದು ಎಲ್ಲ ಕಡೆ ಸರ್ವೆ ಆಗಿಲ್ಲ, ಎಲ್ಲರ ಮನೆಗೆ ಹೋಗ್ತಾರೆ. ಅವೈಜ್ಞಾನಿಕವಾಗಿದೆ ಅಂತ ಕಂಪ್ಲೇಂಟ್ ಇದೆ. ಹಲವಾರು ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಮಧ್ಯೆ ಅಧ್ಯಕ್ಷರು ಕೊಟ್ಟಿರುವಂಥ ವರದಿಗೆ ಸೆಕ್ರೆಟರಿ ಸೈನ್ ಆಗ್ತಿಲ್ಲ, ಮೆಂಬರ್ಗಳು ಸೈನ್ ಆಗ್ತಿಲ್ಲ. ಅವೈಜ್ಞಾನಿಕ ಅಪೂರ್ಣವಾಗಿರುವಂಥ ಒಂದು ವರದಿಗೆ ಡಾಟಾ ಕಲೆಕ್ಟ್ ಮಾಡಿದವರು ಒಬ್ಬರು, ಅದು ಕನ್ಕ್ಲೂಷನ್ ಮಾಡಿದವರು ಮತ್ತೊಬ್ಬ ಒಂದು ಅಧ್ಯಕ್ಷ, ಅವನಿಗೇನು ಸಂಬಂಧನೇ ಇಲ್ಲ. ಡಾಟಾ ಕಲೆಕ್ಟನ್ನು ಮಾಡಿರೋದನ್ನ ಬಿಟ್ಟು ಇವರು ಕನ್ಕ್ಲೂಷನ್ ಮಾಡ್ತಾರೆ. ಡೇಟೆ ಹಚ್ಚಿರುವಂಥ ಈ ಒಂದು ಅದೇನೇ ಇರಲಿ ಬಹಿರಂಗ ಆಗಬೇಕಲ್ಲ, ಯಾಕೆ ಬಹಿರಂಗ ಮಾಡ್ತಾರೆ? ಹಿಂದುಳಿದ ವರ್ಗದವರು, ಬಡವರ ಬಗ್ಗೆ ಕೆಳಕಡೆ ಇದ್ದರೆ ಕಷ್ಟದಲ್ಲಿ ಬಹಿರಂಗ ಮಾಡಿ. ಏನು ಕಾರ್ಯಕ್ರಮ ಮಾಡ್ತಿರೋ ಅಂತ ಹೇಳ್ರಿ, ಬರೀ ವರದಿ ಮಾಡಿ ಏನು ಮಾಡಿ ಎಲ್ಲಿದೆ ನಿಮಗೆ ಸೂತ್ರ? ಸ್ಪಷ್ಟವಾದಂಥ ಒಂದು ನೀತಿಯನ್ನು ಇಟ್ಕೊಂಡು
ಇವತ್ತು ಸಾಮಾಜಿಕವಾಗಿರುವಂಥ ತುಳಿತ ಪತ್ರ ಮೇಲೆ ತರುವಂಥ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ತರಬೇಕು ಭಾಷೆಯಲ್ಲಿ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಇಟ್ಕೊಂಡು ಸುಮಾರು 3-4 ವರ್ಷ ಅದು ಮಾತಾಡ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂದರೂ ಅದನ್ನು ಮಾಡಲಿಲ್ಲ. ಮುಂದಿನ ಕ್ಯಾಬಿನೆಟ್ ಮಾಡ್ತಾರೆ, ಮತ್ತು ಅದಕ್ಕೊಂದು ಕ್ಯಾಬಿನೆಟ್ ಒಬ್ಬ ಸಮಿತಿ ಮಾಡ್ತಾರೆ ಅಷ್ಟೇ. ಇಫ್ ದೇರ್ ಈಸ್ ನೋ ಕಮಿಟ್ಮೆಂಟ್ ದೇರ್ ವಿಲ್ ಬಿ ಕಮಿಟೀಸ್. ಎಲ್ಲಿ ಕಮಿಟ್ಮೆಂಟ್ ಇಲ್ಲ ಅಲ್ಲಿ ಕಮಿಟ್ಮೆಂಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.